ಡಾಕ್ಟರ್, ಇದ್ರ ಬಗ್ಗೆ ಯಾರಿಗೂ ಅನುಮಾನ ಬರಲ್ಲ ಅಲ್ವಾ? ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲ. ಸೇಮ್ ಸ್ಟಿಕ್ಕರ್ ಬಾಟ್ಲಿ ಇರೋದ್ರಿಂದ ಯಾರಿಗೂ ಅನುಮಾನ ಬರೋದಿಲ್ಲ. ನೀವು ಸಿಕ್ಕಾಕೊಳ್ಳೋಂಥ ಚಾನ್ಸೇ ಇರೋದಿಲ್ಲ. ಸದ್ಯಕ್ಕೆ ನನಗೆ ಬೇರೆ ದಾರಿ ಇಲ್ಲ. ನಾನು ಇದನ್ನೇ ಫಾಲೋ ಮಾಡ್ತೀನಿ. ಸರಿ ಡಾಕ್ಟರ್, ನಾನು ಬರ್ತೀನಿ. ಏನಾದರೂ ಇದ್ದರೆ ಕಾಲ್ ಮಾಡ್ತೀನಿ. ಒಂದು ನಿಮಿಷ ಪ್ರಬಲ. ಇದರಲ್ಲಿ ಸಿರಪು ಮತ್ತು ಬೇರೆ ಪ್ರಿಪ್ರೇಷನ್ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಇದು ಪಾಯ್ಸನ್ ಬೇಸು ಮತ್ತು ಟಾನಿಕ್ ಬೇಸು ಎರಡೂ ಇರೋ ಹಾಗೆ ಮಾಡಿದ್ದೀನಿ. ಆದರೂ ಸ್ಮೆಲ್ಲು ಟೇಸ್ಟು ಚೇಂಜ್ ಆಗ್ಬೋದು. ಅವ್ರೇನಾದರೂ ತುಂಬ ಸೆನ್ಸಿಟಿವ್ ಇದ್ದರೆ ರೆಕಗ್ನೈಸ್ ಮಾಡ್ಬೋದು. ಹಾಗೇನಾದರೂ ಹೇಳಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಇದೊಂದು ರಿಸ್ಕ್ ಇದೆಯಾ ಡಾಕ್ಟರ್? ನೋಡಿ, ಇದು ಡೂಪ್ಲಿಕೇಟ್ ಮೆಡಿಸಿನ್ನು. ಅದರಲ್ಲೂ ಟಾಕ್ಸಿನ್ ಅಂದಮೇಲೆ ರಿಸ್ಕು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ರಿಸ್ಕ್ ಇದೆ. ಇನ್ನೂ ಒಂದು ರಿಸ್ಕಾ? ಏನದು ಡಾಕ್ಟರ್? ಈ ಕಂಟೆಂಟು ಅವ್ರ ಬಾಡಿಲಿ ಸೇರ್ತಾ ಹೋದ ಹಾಗೆ ಬ್ಲಡ್ಡಲ್ಲಿ ಲೆಡ್ ಕಂಟೆಂಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ ಪ್ರಬಲ, 1 ಡೆಸಿಲೀಟರ್ಗೆ 150 ಮೈಕ್ರೋಗ್ರಾಮ್ ಕ್ರಾಸ್ ಮಾಡುತ್ತೆ. ಮೋಸ್ಟ್ ಡೇಂಜರಸ್ ಲೆವೆಲ್ ಅದು. ಆ ಟೈಮಲ್ಲಿ ಏನಾದರೂ ಬ್ಲಡ್ ಅನಾಲಿಸಿಸ್ ಮಾಡಿದ್ರೆ ಅವ್ರ ಬಾಡಿಲಿ ಲೆಡ್ ಸೇರಿದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದನ್ನು ಮಾಡಿಸಿದ ಹಾಗೆ ಅಥವಾ ಅವರೇನಾದರೂ ಸಪೋಸ್ ಮಾಡಿಸಿದ್ರೂ ಸಹ ಆ ರಿಪೋರ್ಟ್ನ ಮ್ಯಾನಿಪುಲೇಟ್ ಮಾಡೋ ಹಾಗೆ ನೀವು ನೋಡ್ಕೋಬೇಕು. ಹಾಗಾದರೆ ನಾನು ಸಿರಪ್ ಬಾಟ್ಲನ್ನ ಚೇಂಜ್ ಮಾಡಿ ಸುಮ್ಮನೆ ಕೂರೋ ಹಾಗಿಲ್ಲ. ರೆಗ್ಯುಲರ್ ಆಗಿ ಮಾನಿಟ್ರ್ ಮಾಡಬೇಕು. ಈ ಸಲ ತುಂಬಾ ರಿಸ್ಕ್ ಇದೆ ಡಾಕ್ಟರ್. ಆದಷ್ಟು ನಾನು ಕೇರ್ಫುಲ್ ಆಗಿರ್ತೀನಿ. ನೀವು ಹೇಳಿದ್ದು ಒಳ್ಳೆಯದೇ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಕಾವೇರಿ, ನನ್ನ ಹೆಸರಿಡ್ದು ಕೂಗ್ಬೇಡ ಅಂದೆ ತಾನೆ, ಮತ್ತೇನ್? ಸಾರಿ. ನೀವಾ? ನಾನು ಆದಿತ್ಯ ಅನ್ಕೊಂಡು ಬೈದ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಕಾವೇರಿ. ಆದರೆ ಅದೇನು ಆದಿತ್ಯಂಗೆ ಬೈದಿದ್ದು? ಅವನೊಬ್ಬ ವೆರಿ ಇರ್ರೆಸ್ಪಾನ್ಸಿಬಲ್ ಪರ್ಸನ್. ಒಂದು ಫೈಲಲ್ಲಿ 100 ತಪ್ಪನ್ನ ಇಟ್ಕೊಂಡು ಬಂದಿದ್ದ. ಕೇಳಿದ್ರೆ ಏನೇನೋ ನಾನ್ಸೆನ್ಸ್ ರೀಸನ್ಸ್ನ ಹೇಳ್ತಾನೆ. ಅದಕ್ಕೆ ಸರಿಯಾಗಿ ಬೈದ್ಬಿಟ್ಟು ಕಳಿಸ್ದೆ. ಮತ್ತೆ ಅವನೇ ಬಂದಿದ್ದಾನೆ ಅಂತ ಅಂದ್ಕೊಂಡು ನಿಮಗೆ. ಇಟ್ಸ್ ಓಕೆ ಕಾವೇರಿ, ಅದನ್ನು ಬಿಟ್ಟು ಹಾಕು. ಕಾವೇರಿ, ಸ್ವಲ್ಪ ಹೊರಗೋಗೋಣ. ಸಾರಿ ಸರ್, ನನಗೆ ತುಂಬ ವರ್ಕ್ ಲೋಡ್ ಇದೆ. ನಾನು ಅದನ್ನೆಲ್ಲ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ಆಫೀಸ್ ಅವರ್ಸಲ್ಲಿ ಪರ್ಸ್ನಲ್ ವಿಷಯಕ್ಕೆ ಹೊರಗಡೆ ಹೋಗೋದು ಸರಿ ಇರಲ್ಲ. ಕಾವೇರಿ, ದಿಸ್ ಇಸ್ ನಾಟ್ ಪರ್ಸ್ನಲ್, ದಿಸ್ ಇಸ್ ಪ್ಯೂರ್ಲಿ ಪ್ರೊಫೆಷ್ನಲ್. ಒಂದು ಮೀಟಿಂಗ್ ಇದೆ, ಅದನ್ನು ಅಟೆಂಡ್ ಮಾಡಬೇಕು. ಮೀಟಿಂಗಾ? ಈಗೇನು ಮೀಟಿಂಗು? ಮೀಟಿಂಗು ಆಫೀಸಲ್ಲೇ ಇರ್ಬೇಕು ತಾನೆ, ಅದಕ್ಕೇನಕ್ಕೆ ಹೊರಗಡೆ ಹೋಗಬೇಕು? ನೋ ಕಾವೇರಿ, ಇದು ನಮ್ಮ ಕಂಪ್ನಿಗೆ ಸಂಬಂಧಪಟ್ಟಿದ್ದಲ್ಲ, ಅಸೋಸಿಯೇಷನ್ಗೆ ಸಂಬಂಧಪಟ್ಟಿದ್ದು. ಹಾಗಿದ್ರೆ ಅದಕ್ಕೆ ನೀವು ಹೋಗಿ ಬನ್ನಿ, ನಂದೇನು? ಅದರಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಏನು ಇಲ್ವಲ್ಲ. ಹಲೋ, ನೀನು ನಂಗೆ ಅಡ್ವೈಸರ್ ಅನ್ನೋದು ಮರ್ತೋಗಿದ್ಯಾ? ನೀನು ಅಲ್ಲಿಗೆ ಬರಲೇಬೇಕು. ಇದಕ್ಕೇನು ಹೇಳೋದು? ಒಪ್ಕೊಂಡು ಮೀಟಿಂಗ್ಗೆ ಅಂತ ಪ್ರೀತು ಜೊತೆ ಹೋದರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ಇಲ್ಲ, ಹೇಗಾದರೂ ಮಾಡಿ ಅವಾಯ್ಡ್ ಮಾಡಬೇಕು. ಕಾವೇರಿ, ಏನು ಯೋಚನೆ ಮಾಡ್ತಿದ್ಯಾ? ಸರ್, ಇಲ್ಲಿ ಇನ್ನೂ ಕಂಪ್ಲೀಟ್ ಮಾಡಬೇಕಾಗಿರೋ ಫೈಲ್ಸ್ ತುಂಬ ಇದೆ. ನನ್ನ ಹೆಲ್ತ್ ಇನ್ನೂ ಕಂಪ್ಲೀಟಾಗಿ ಹುಷಾರಾಗಿಲ್ಲ. ಸೊ ಆ ಮೀಟಿಂಗ್ನ ಇನ್ನೊಂದಿನ ಇಟ್ಕೊಳಕ್ಕಾಗತ್ತಾ? ಇವತ್ತು ಬೇಡ ಪ್ಲೀಸ್. ನೋಡು ಕಾವೇರಿ, ಇದು ಕೂಡ ತುಂಬ ಇಂಪಾರ್ಟೆಂಟ್. ನಾನು ಎಲೆಕ್ಷನಲ್ಲಿ ಗೆದ್ಮೇಲೆ
ಚಾರ್ಜ್ ತೊಗೊಂಡಿದ್ದೀನಿ. ಕೆಲವು ಇಂಪಾರ್ಟೆಂಟ್ ಡಿಸಿಷನ್ನ ತಗೋಬೇಕಾಗಿದೆ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ಸ್ ನಿನಗೆ ಮಾತ್ರ ಗೊತ್ತಿದೆ. ಹಾಗಾಗಿ ನೀನು ಬರಲೇಬೇಕು. ಮೆಂಬರ್ಸ್ ಡಿಮ್ಯಾಂಡ್ ಮಾಡ್ತಾಯಿದ್ರು. ನಿನಗೆ ಹುಷಾರಿಲ್ಲ ಅಂತ ನಾನು ಇಷ್ಟು ದಿನ ಅವಾಯ್ಡ್ ಮಾಡ್ಕೊಂಡು ಬಂದೆ. ಆದರೆ ಇನ್ನೂ ಹೇಗೆ ಅವಾಯ್ಡ್ ಮಾಡೋಕ್ಕಾಗತ್ತೆ? ಅದೆಲ್ಲ ಚೆನ್ನಾಗಿರಲ್ಲ ಕಾವೇರಿ. 1 hour ಅಷ್ಟೇ, ಬೇಗ ಮುಗಿಸ್ಕೊಂಡು ಬಂದ್ಬಿಡೋಣ. ಛೇ, ಇದೆಂತ ಬಿಸಿ ತುಪ್ಪ. ಹೋಗೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಇಷ್ಟೊತ್ತು ಕೇಳ್ಕೊತಾ ಇದ್ದಾನೆ. ಇದೊಂದ್ಸಲ ಹೋಗಿ ಬಂದ್ಬಿಡ್ತೀನಿ. ಆಮೇಲೆ ಅಸೋಸಿಯೇಷನ್ ವಿಷಯಕ್ಕೆ ನನ್ನ ಕರಿಬೇಡ ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ. ಪ್ರೀತಮ್ಗೆ ಬೇರೆ ಏನೂ ಮಾತಾಡೋದಕ್ಕೆ ಅವಕಾಶ ಕೊಡಬಾರ್ದು. ನಾನು ಎಮೋಷ್ನಲ್ ಆಗಬಾರ್ದು. ಕಾವೇರಿ, ಇಟ್ಸ್ ಗೆಟಿಂಗ್ ಲೇಟ್. ಬರಲೇಬೇಕಾ? ಎಸ್, ನೀನು ಬರಲೇಬೇಕು. ನಾನು ಒಬ್ಬಳೇ ಹೋದರೆ ಏನು ಚೆನ್ನಾಗಿರುತ್ತೆ? ಸರಿ, ಬರ್ತೀನಿ. ಗುಡ್, ಕಮ್ ಲೆಟ್ಸ್ ಗೋ. ಅದು ಏನೋ ನೀನು ಅವಸ್ಥೆಲೇ. ಆ ಆದಿ ಅನ್ನೋ ಮೂರ್ಖನ ಕೈಲಿ ಗುಲಾಮ ಆಗಿದ್ಯಲ್ಲೋ ನೀನು. ಇವನು ಬೇರೆ ಅಲಾವುದ್ದೀನ್ ಅದ್ಭುತ ದೀಪ ಉಜ್ದಂಗೆ ಇವನನ್ನ ಉಜ್ತಾನೇ ಇದ್ದಾನೆ. 20 ಕ್ರೆಡಿಟ್ ಕಾರ್ಡ್ ಎಲ್ಲ ಉಜ್ಜಿ ಸಾಕಾಗೋಯ್ತಲ್ಲೋ. ನಿಂದು ಒಂದು ಜನ್ಮನ. ಹೇಯ್ ಕೋಬ್ರಾ, ಐ ಆಮ್ ರೆಡಿ. ಇದೇನಿದು? ಪಕ್ಕದಲ್ಲಿರೋ ಹೋಟೆಲಿಗೆ ಹೆಲ್ಮೆಟ್ ಯಾಕೆ ಸರ್? ಪ್ಲೇಸ್ ಆಗಲಿ ಪ್ರೇಯಸಿ ಆಗಲಿ ಸೇಫ್ಟಿ ಇಂಪಾರ್ಟೆಂಟ್. ಕೋಬ್ರಾ, ನಾನು ನಿಂತರ ಇಡಿಯಟ್ ಅಲ್ಲಪ್ಪ. ಸೇಫ್ಟಿ ಇಲ್ಲದೆ ಡ್ರೈವ್ ಮಾಡೋಕ್ಕೆ. ಕೋಬ್ರಾ, ನಾನು ಹೇಳ್ತಾ ಇರೋದು ಬಾಡಿ ವಿಷಯ ಅಲ್ಲ, ಗಾಡಿ ವಿಷಯ. ಕೋಬ್ರಾ, ನಾನು ತುಂಬ ಫ್ರೆಂಡ್ಸ್ನ ನೋಡಿದ್ದೀನಿ, ಸೇಫ್ಟಿ ಮೆಷರ್ಸ್ ಯೂಸ್ ಮಾಡಿದೆ ಬೇಜಾನ್ ಕಷ್ಟಪಟ್ಬಿಟ್ಟಿದ್ದಾರೆ. ನನಗೆ ಆ ಥರ ಕಷ್ಟಪಡೋಕ್ಕೆ ಇಷ್ಟ ಇಲ್ಲಪ್ಪ. ನೋಡಿ, ಸುಮ್ಮನೆ ಹೇಳಿದ್ದನ್ನೇ ಹೇಳಬೇಡಿ. ನಿಮ್ಮ ಮಾತಿನ ಅರ್ಥ ತಿಳಿದೇ ಇರೋ ಅಷ್ಟು ಫೂಲ್ ನಾನಲ್ಲ. ಯಾವ ಬಿರಿಯಾನಿನೂ ಕೊಡ್ಸಲ್ಲ. ಏಯ್ ಏಯ್, ಅದು ಕ್ಯಾಡ್ಬರೀಸ್ 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 ನನ್ನ ಮಾತು ಕೇಳಪ್ಪ. ಕಾವೇರಿ ಪ್ರೀತಮ್ ಎಲ್ಲೋ ಹೋಗ್ತಿದ್ದಾರೆ. ಎಲ್ಲಿಗಿರ್ಬೋದು? ಇಷ್ಟು ದಿನ ಕಾವೇರಿ ಪ್ರೀತಮ್ನ ಅವಾಯ್ಡ್ ಮಾಡ್ತಿದ್ಲು. ಈಗ ಏಕಾಏಕಿ ಅವನ ಜೊತೆ ಹೊರಟಿದ್ದಾಳೆ ಅಂದರೆ ಏನರ್ಥ? ಕಾವೇರಿ ಏನಾದರೂ ಪ್ರೀತಮ್ಗೆಲ್ಲ ಹೇಳ್ಬಿಡ್ತಾಳ?